ಮತ್ತೊಂದು ಹಂತದಲ್ಲಿ ಯೋಗ ಅಂದ ತಕ್ಷಣ ನೆನಪಾಗೋದು ಬಾಬಾ ರಾಮದೇವ್. ಹರಿದ್ವಾರದಲ್ಲಿ ಬಾಬಾ ರಾಮದೇವ್ ಬೃಹತ್ ಮಟ್ಟದ ಯೋಗ ದಿನಾಚರಣೆಗೆ ಇವತ್ತು ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಪತಂಜಲಿ ಯೋಗ ಟ್ರಸ್ಟ್ ಮೂಲಕ ವಿಶೇಷ ಯೋಗ ದಿನಾಚರಣೆಯನ್ನ ಆಚರಿಸಲಿಕ್ಕಿದ್ದಾರೆ. ಯೋಗಾಚರಣೆಯಲ್ಲಿ ಸಾವಿರಾರು ಮಂದಿ ಭಾಗಿ ಆಗ್ಲಿಕ್ಕಿದ್ದಾರೆ. ಹರಿದ್ವಾರದಲ್ಲಿ ಬಾಬಾ ರಾಮದೇವ್ ಈ ಯೋಗ ದಿನಾಚರಣೆಗೆ ಸಾಕ್ಷಿ ಆಗ್ಲಿಕ್ಕಿರೋದು. ಸಾವಿರಾರು ಮಂದಿ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿ ಆಗ್ಲಿಕ್ಕಿದ್ದಾರೆ. ಮುಖ್ಯವಾಗಿ ಹರಿದ್ವಾರದಲ್ಲಿ ನಡೀತಾ ಇರುವಂತಹ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನೇತೃತ್ವವನ್ನ ಪತಂಜಲಿ ಪೀಠದ ಬಾಬಾ ರಾಮದೇವ್ ವಹಿಸಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಆರಂಭ ಆಗಿರುವಂತಹ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಾಬಾ ರಾಮದೇವ್ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಿರುವ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಯೋಗವಲ್ಲವನಿಗೆ ರೋಗ ಇಲ್ಲ ಅನ್ನುವಂತಹ ಮಾತಿದೆ. ಈ ಒಂದು ಮಾತು ಸರ್ವಕಾಲಕ್ಕೂ ಸರ್ವಸಮ್ಮತ, ಸರ್ವವ್ಯಾಪಿ ಕೂಡ ಹೌದು. 2015ರಿಂದ ಈ ಯೋಗ ದಿನಾಚರಣೆ ಆರಂಭ ಆಯಿತು. ಜೂನ್ 21ನೇ ತಾರೀಕು. ವೇದ ಕಾಲಗಳಲ್ಲಿ ಋಷಿ ಮುನಿಗಳಿಂದ ಆರಂಭ ಆದಂತಹ ಆಚರಿಸಲ್ಪಡ್ತದ್ದಂತಹ ಈ ಯೋಗ ಈಗ ಜಾಗತಿಕ ಮನ್ನಣೆಯನ್ನ ಪಡೆದಿದೆ. ಇದರ ಹಿಂದೆ ಸಂಪೂರ್ಣ ಶ್ರೇಯಸ್ಸು ಭಾರತ ದೇಶದ್ದು ಅಂತ ಹೇಳೋದು ಅತ್ಯಂತ ಹೆಮ್ಮೆಯ ವಿಚಾರ. 2015ರಿಂದ ಆರಂಭ ಆದಂತಹ ಈ ಗ್ಲೋಬಲ್ ಯೋಗ ಡೇ ಇವತ್ತು ವಿಶ್ವಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನ ಪಡೆದಿದೆ ಅಂತಂದ್ರೆ, ಪ್ರತಿ ದೇಶದಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅತ್ಯಂತ ಉತ್ಸಾಹದಿಂದ, ಸಂಭ್ರಮದಿಂದ, ಸಡಗರದಿಂದ ಆಚರಿಸಲಾಗುತ್ತೆ. 2015ರಲ್ಲಿ ರಾಜ್ಪಥ್ನಲ್ಲಿ 35,000ಕ್ಕೂ ಹೆಚ್ಚು ಜನ ಪ್ರಧಾನಿ ಮೋದಿ ಅವರ ಜೊತೆಗೆ ಸೇರಿ ಸೂರ್ಯ ನಮಸ್ಕಾರದ ಮೂಲಕ ಯೋಗ ದಿನಾಚರಣೆಯನ್ನ ಆಚರಿಸಿದ್ರು. ಅವತ್ತು ಚಾಲನೆ ಸಿಕ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿರಂತರವಾಗಿ, ಅದು ಕೂಡ ಬಹಳ ವಿಶೇಷ ಏನಂತಂದ್ರೆ, ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿಯೇ ನಿರಂತರವಾಗಿ ಪ್ರಧಾನಿ ಮೋದಿ ಅವರ ಮುಖ್ಯಸ್ಥಿಕೆಯಲ್ಲಿ ಈ ವಿಶೇಷವಾದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುತ್ತಾ ಬಂದಿರೋದು ಮತ್ತೊಂದು ವಿಶೇಷ. ಇವತ್ತು ಕೂಡ ಅಷ್ಟೇ ಶ್ರೀನಗರದ ದಾಲ್ ಸರೋವರದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಇನ್ನು ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಬಾಬಾ ರಾಮದೇವ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಹರಿದ್ವಾರದಲ್ಲಿ ಈ ಯೋಗ ಡೇ ಅನ್ನ ಅತ್ಯಂತ ವಿಶೇಷವಾಗಿ ಆಚರಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಯೋಗ ಡೇ ಇವತ್ತು ಇಡೀ ದೇಶ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶೇಷವಾಗಿ ಆಚರಿಸಲ್ಪಡುವಂತಹ ಒಂದು ವಿಶೇಷ ದಿನ. ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಯೋಗ ಡೇಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೆಯೇ ಇನ್ನುಳಿದ ಪ್ರಮುಖರು ಈ ವಿಶೇಷವಾದಂತಹ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಉತ್ತರ ಪ್ರದೇಶದ ರಾಜ್ಯಪಾಲರು ಹಾಗೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಗಮಿಸಿರೋದು. ಲಕ್ನೋದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗ ಆಗಮಿಸಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಕೆಲವೇ ಕ್ಷಣಗಳಲ್ಲಿ ಯೋಗ ಡೇಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಪ್ರಮುಖರು ಸಾಕ್ಷಿಯಾಗಲಿಕ್ಕಿದ್ದಾರೆ. ಇಡೀ ವಿಶ್ವದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಗ್ತಾ ಇರುವಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ನೋಡಿ, ಈ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯೋಗಪಟುಗಳು, ವಿದ್ಯಾರ್ಥಿಗಳು ಹಾಗೇನೆ ನಾಗರಿಕರು ಅಲ್ಲಿ ಸೇರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಕೆಲಸ ಈಗ ಉತ್ತರ ಪ್ರದೇಶ ಸರ್ಕಾರದಿಂದಲೂ ಕೂಡ ಆಗ್ತಾ ಇದೆ. ಅದರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಭಾರತದ ಸರ್ವ ಪ್ರಯತ್ನದಿಂದ ಇವತ್ತು ಯೋಗಕ್ಕೆ ಜಾಗತಿಕ ಮನ್ನಣೆ ಸಿಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಭಾರತದ ಮೂಲ ಈ ಯೋಗ. ಋಷಿಮುನಿಗಳು
ಈ ಯೋಗವನ್ನ ತಮ್ಮ ದಿನನಿತ್ಯದ ಒಂದು ಕ್ರಮವನ್ನಾಗಿಸಿಕೊಂಡಿದ್ದಂಥವರು ಇವತ್ತು ಇಡೀ ಜಗತ್ತಿನಲ್ಲಿಯೇ ಈ ಯೋಗಕ್ಕೆ ಅತ್ಯಂತ ವಿಶೇಷವಾದಂತಹ ಪ್ರಾಶಸ್ತ್ಯ ಪ್ರಾಧಾನ್ಯತೆ ಸಿಗ್ತಾ ಇರುವಂಥದ್ರ ಹಿಂದೆ ಭಾರತದ ಶ್ರೇಯಸ್ಸು 100ಕ್ಕೆ 100ರಷ್ಟಿದೆ. ಅದರಲ್ಲೂ 2015ರಲ್ಲಿ ರಾಜ್ಪಥ್ನಿಂದ ಆರಂಭ ಆದಂತಹ ಈ ಯೋಗ ಡೇ ಇವತ್ತು 10ನೇ ವರ್ಷಕ್ಕೆ ಕಾಲಿಟ್ಟಿದೆ. 2016ರಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಬರ್ತಾ ಇದೆ. ಸೌಹಾರ್ದ ಶಾಂತಿಗಾಗಿ 2015ರಲ್ಲಿ ಯೋಗ ದಿನಾಚರಣೆಯನ್ನು ಆರಂಭ ಮಾಡಲಾಯಿತು. 2016ರಲ್ಲಿ ಚಂಡೀಗಢದಲ್ಲಿ 2ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧಿಸುವುದಕ್ಕೆ ಈ ಯೋಗ ಅನ್ನುವಂತಹ ಶೀರ್ಷಿಕೆಯನ್ನು ನೀಡಲಾಗಿತ್ತು. ಹಾಗೆಯೇ 2017ರಲ್ಲಿ ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳಿ 3ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಡೆಸಲಾಯಿತು. ಲಖನೌದಲ್ಲಿ 50,000 ಜನ ಸೇರಿದ್ರು. ಸೊ ಈ ರೀತಿ ಯೋಗ ದಿನಾಚರಣೆ ಈ ಹಂತದವರೆಗೂ ಬೆಳೆದುಕೊಂಡು ಬಂದಿದೆ. ಇಡೀ ವಿಶ್ವದಲ್ಲಿ ಇವತ್ತು ಅಮೆರಿಕನ್ನರ ಪಾಶ್ಚಾತ್ಯರು ಎಲ್ಲ ಕಡೆನೂ ಕೂಡ ಯೋಗವನ್ನು ತಮ್ಮ ದೈನಂದಿನ ಕ್ರಮವನ್ನಾಗಿಸಿಕೊಂಡಿದ್ದಾರೆ. ಪ್ರತಿನಿತ್ಯದ ಒಂದು ಕಾಯಕವನ್ನಾಗಿಸಿಕೊಂಡಿದ್ದಾರೆ ಯೋಗವನ್ನು. ಪಾಶ್ಚಾತ್ಯರು ಕೂಡ ಯೋಗದತ್ತ ಮುಖ ಮಾಡಿರೋದು, ಯೋಗವನ್ನು ತಮ್ಮ ಜೀವನದ ಶೈಲಿಯನ್ನಾಗಿ ಅಳವಡಿಸಿಕೊಂಡಿರೋದರ ಹಿಂದೆ ಭಾರತದ ಶ್ರೇಯಸ್ಸು 100ರಷ್ಟಿದೆ. ಜಾಗತಿಕ ಮನ್ನಣೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ಏನು ಹೇಳ್ತಾ ಇದ್ದೆ, ಇದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗದೆ ಇಡೀ ಜಗತ್ತಿನ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ಇವತ್ತು ಪ್ರಾಣಾಯಾಮ ಅಂದರೆ ಏನು ಅಂತ ಗೊತ್ತಾಗ್ತಾ ಇದೆ, ಕಪಾಲಭಾತಿ ಅಂದರೆ ಏನು ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಭಾರತದಲ್ಲಿ ಯೋಗಕ್ಕೆ ಸಿಕ್ಕಂತಹ ಮನ್ನಣೆ. ಆ ಸಿಕ್ಕಂತಹ ಮನ್ನಣೆಯನ್ನು ಇಡೀ ವಿಶ್ವಕ್ಕೆ ವ್ಯಾಪಿಸಿದ್ದು ಭಾರತ ದೇಶ 2015ರಿಂದ ಆರಂಭಿಸಿದಂತಹ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಇದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾವ ರೀತಿ 2015ರಿಂದ ಆರಂಭ ಆಗಿ ದೆಹಲಿಯಲ್ಲಿ, ಚಂಡೀಗಢದಲ್ಲಿ, ಲಖನೌದಲ್ಲಿ, ಹಾಗೆಯೇ ಡೆಹ್ರಾಡೂನಲ್ಲಿ, ಇದರ ಜೊತೆಗೆ ರಾಂಚಿಯಲ್ಲಿಯೂ ಕೂಡ ಆದ ನಂತರ 2020ರಲ್ಲಿ ಕೊರೋನಾ ಇದ್ದ ಟೈಮ್ನಲ್ಲಿ ಅವರವರ ಮನೆಯಲ್ಲಿಯೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕೋವಿಡ್ ಟೈಮ್ನಲ್ಲಿ ಆವಾಗಲೂ ಕೂಡ ಅಷ್ಟೇ ಆರೋಗ್ಯಕ್ಕಾಗಿ ಯೋಗ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಈ ಕೋವಿಡ್ ಟೈಮ್ನಲ್ಲಿ ಅವರವರ ಮನೆಯಲ್ಲಿಯೇ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡ್ರು. 2021ರಲ್ಲಿ ಯೋಗಕ್ಷೇಮಕ್ಕಾಗಿ ಯೋಗ ಅಂತ ಹೇಳಿ ವಿಶೇಷ ಶೀರ್ಷಿಕೆಯಲ್ಲಿ ಕೋವಿಡ್ ಹಿನ್ನೆಲೆ ವರ್ಚುವಲ್ ಆಗಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ತದನಂತರ 2022ರಲ್ಲಿ ಮನುಷ್ಯತ್ವಕ್ಕಾಗಿ ಯೋಗ, ಮನುಷ್ಯರ ಮನುಷ್ಯತ್ವಕ್ಕಾಗಿ ಯೋಗ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಮೈಸೂರಿನಲ್ಲಿ 2022ರಲ್ಲಿ ಮೋದಿ ಹಾಗೂ 15,000ಕ್ಕೂ ಹೆಚ್ಚು ಜನ ಸೇರಿ ಅತ್ಯಂತ ವಿಶೇಷವಾಗಿ ಈ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅದನ್ನು ಬಿಟ್ಟರೆ ಕಳೆದ ವರ್ಷ ಅಂದರೆ 2023ರಲ್ಲಿ ವಸುದೈವ ಕುಟುಂಬಕಂ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅದು ಕೂಡ ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಗಕ್ಕೆ ಸಾಕ್ಷಿಯಾಗಿದ್ದು ಇಡೀ ವಿಶ್ವಕ್ಕೆ ಯೋಗ ಸಂದೇಶವನ್ನು ರವಾನೆ ಮಾಡಿದ್ದು. ನರನಿಂದ ನಾರಾಯಣನಾಗುವ ಮಾರ್ಗವೇ ಈ ಯೋಗ ಅನ್ನುವಂತಹ ವಾಕ್ಯ ಸಂದೇಶವನ್ನು ಕೊಟ್ಟಿದ್ದು ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ. ಯೋಗವನ್ನು ಬಲ್ಲವನು ವಿಶೇಷವಾಗಿ ಎಲ್ಲ ರೋಗಗಳಿಂದ ಯಾವ ರೀತಿ ದೂರ ಇರ್ತಾನೆ ಅನ್ನೋದಕ್ಕೆ ವೇದ ಕಾಲದಲ್ಲಿಯೂ ಕೂಡ ಉಲ್ಲೇಖ ಇದೆ. ಆ ಯೋಗವನ್ನು ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸರ್ವ ರೋಗಕ್ಕೂ ಯೋಗವೇ ಮದ್ದು. ಹೀಗಾಗಿ ಇಂತಹ ಯೋಗವನ್ನು ತಮ್ಮ ದಿನನಿತ್ಯದ ಕಾಯಕದಲ್ಲಿ ಅಳವಡಿಸಿಕೊಂಡ್ರೆ ಅಂಥ ಮನುಷ್ಯನಿಗೆ ರೋಗವಿಲ್ಲ ಅನ್ನುವಂತಹ ಮಾತಿದೆ. ಸೊ ಆ ಪ್ರಕಾರವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕಾಯಿಲೆಗೆ ಹಲವು ಬಾರಿ ಯೋಗವೇ ಉಪಶಮನ, ಯೋಗವೇ ಮದ್ದು, ಯೋಗಾಸನ ಮಾಡಿ ಅಂತ ಹೇಳುವಂತಹ ಸಲಹೆ ಸೂಚನೆಗಳನ್ನು ನಾವು ಕೇಳಿದ್ದೀವಿ. ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವಂಥದ್ದು ಈ ಯೋಗ. ಹೀಗಾಗಿ ಯೋಗ ಅನ್ನುವಂತಹದ್ದನ್ನು ತಮ್ಮ ದಿನನಿತ್ಯದ ಕಾಯಕದಲ್ಲಿ ಒಂದು ಅರ್ಧ ಗಂಟೆನೋ 5 ನಿಮಿಷನೋ 10 ನಿಮಿಷನೋ ಮಾಡಿ ಅನ್ನುವಂತಹ ಸಲಹೆ ಹಿರಿಯರಿಂದ, ಯೋಗ ಬಲ್ಲವರಿಂದ ಸಿಗುತ್ತೆ. ಆ ಪ್ರಕಾರವಾಗಿ ಈಗ ಪ್ರತಿಯೊಬ್ಬರೂ ಕೂಡ ಯೋಗವನ್ನು ತಮ್ಮ ದಿನನಿತ್ಯದ ಚಟುವಟಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಯೋಗ ದಿನಾಚರಣೆಗೆ ಇಡೀ ವಿಶ್ವ ಸಾಕ್ಷಿಯಾಗ್ತಾ ಇರೋದು.
ದೇಶದ ಮೂಲೆ ಮೂಲೆಗಳಲ್ಲಿ ಯೋಗ ದಿನಾಚರಣೆಯನ್ನ ಸಡಗರದಿಂದ ಆಚರಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಯೋಗಾಸನದ ಮೂಲಕ ಯೋಗ ಸಂದೇಶವನ್ನ ಇಡೀ ಜಗತ್ತಿಗೆ ಪಸರಿಸುವ ಕೆಲಸ ದೇಶದಿಂದ ಆಗ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಯೋಗ ದಿನಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಉತ್ತರ ಪ್ರದೇಶದ ಲಖನೌ, ಹರಿದ್ವಾರ್, ಹಾಗೇನೆ ಶ್ರೀನಗರದ ದಾಲ್ ಸರೋವರ, ಇಲ್ಲಿ ಎಲ್ಲ ಕಡೆ ಯೋಗ ದಿನಾಚರಣೆ ಯಾವ ರೀತಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಹಲವು ಕಡೆ ವಿಶೇಷವಾಗಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ಬೀದರ್, ಗುಲ್ಬರ್ಗ, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ, ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅತ್ಯಂತ ಸಂತಸದಿಂದ ಆಚರಿಸಲಾಗುತ್ತೆ. ಯೋಗ ಯುಗ ಇಡೀ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವಿಶೇಷವಾದಂತಹ ವಿಶೇಷವಾದಂತಹ ಅರ್ಥವನ್ನು ತಂದುಕೊಟ್ಟಿದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಿಸುವ ಮೂಲಕ ನಮ್ಮ ಭಾರತ ಆ ವಿಶೇಷ ಅರ್ಥವನ್ನು ಕಲ್ಪಿಸಿಕೊಟ್ಟಿದೆ. ಆ ಮೊದಲ ಯೋಗ ದಿನಾಚರಣೆಯನ್ನು ನಾವಿಲ್ಲಿ ರೀಕಾಲ್ ಮಾಡಿಕೊಂಡ್ರೆ ಭಾರತಕ್ಕೆ ಯೋಗ ಪರಿಚಿತ ಆಗಿದ್ದರೂ ಕೂಡ ಹಲವು ರಾಷ್ಟ್ರಗಳಿಗೆ ಈ ಯೋಗ ಅಂದ್ರೆ ಏನು ಗೊತ್ತಿರಲಿಲ್ಲ. ಒಂದು ರೀತಿ ಅಪರಿಚಿತ ಯೋಗ ಆಗಿತ್ತು. ಹೀಗಾಗಿ ಪ್ರಥಮ ವರ್ಷದ ಆಚರಣೆ ಏನಿತ್ತು ಆ ಆಚರಣೆ ಭಾರತದಲ್ಲಿ ತುಂಬಾ ಮಹತ್ವವನ್ನು ಪಡೆದುಕೊಂಡಿತ್ತು. ನವದೆಹಲಿಯ ರಾಜ್ಪಥ್ನಲ್ಲಿ ಪ್ರಧಾನಿ ಮೋದಿಯವರು, ಸಚಿವರು, 84 ದೇಶದ ಗಣ್ಯರು ಸೇರಿದಂತೆ ಸುಮಾರು 35,000ಕ್ಕೂ ಹೆಚ್ಚು ಜನ, ಎಕ್ಸಾಕ್ಟ್ ನಂಬರ್ ಅನ್ನ ಹೇಳಬೇಕು ಅಂತಂದ್ರೆ 35,985 ಜನ ಬರೋಬ್ಬರಿ 35 ನಿಮಿಷ ಯೋಗಾಸನವನ್ನ ಮಾಡಿದ್ರು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ. ಇನ್ನು ವಿಶ್ವಸಂಸ್ಥೆಯಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಗವನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ. ಯೋಗ ದಿನದಂದು ಮೋದಿ ದೇಶದಲ್ಲಿಯೇ ಯೋಗ ಮಾಡುವ ಅಭ್ಯಾಸವನ್ನ ಇಟ್ಕೊಂಡಿದ್ರು. ಕಳೆದ ಬಾರಿ ವಿಶ್ವಸಂಸ್ಥೆಯಲ್ಲಿ ಮೋದಿ ವಸುದೈವ ಕುಟುಂಬಕಂ ಪರಿಕಲ್ಪನೆಯಲ್ಲಿ ರಾಯಭಾರಿಗಳು, ಅಧಿಕಾರಿಗಳು, ಪ್ರತಿನಿಧಿಗಳು, ಸದಸ್ಯರು ಹಾಗೂ 180 ದೇಶಗಳ ಗಣ್ಯರ ಸಮ್ಮುಖದಲ್ಲಿ ಯೋಗ ಪ್ರದರ್ಶನವನ್ನ ಮಾಡಿದ್ರು ವಿಶ್ವಸಂಸ್ಥೆಯಲ್ಲಿ ಲಾಸ್ಟ್ ಇಯರ್. ಈ ಮೂಲಕ ಇಡೀ ವಿಶ್ವದಲ್ಲಿ ಯೋಗದ ಅರ್ಥ, ವ್ಯಾಖ್ಯಾನ, ಯೋಗದ ಕಲ್ಪನೆ, ಪರಿಕಲ್ಪನೆ ಇವೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದು ನಮ್ಮ ಹೆಮ್ಮೆಯ ದೇಶ ಭಾರತ ದೇಶ. ಸೊ ಸೂರ್ಯ ನಮಸ್ಕಾರ ಮುಖ್ಯವಾಗಿ ಪ್ರಚಲಿತದಲ್ಲಿ ಇರುವಂತಹ ಒಂದು ಯೋಗಾಸನದ ಪ್ರಕ್ರಿಯೆ. ಯೋಗ ದಿನದಂದು ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಹೀಗೆ 10 ಹಲವು ಆಸನಗಳ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಲಾಗುವಂಥದ್ದು ಬಹಳ ವಿಶೇಷ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಪ್ರತಿನಿತ್ಯವೂ ಕೂಡ ಪ್ರತಿ ಕ್ಷಣವೂ ಕೂಡ ಲವಲವಿಕೆಯಿಂದ ಇರೋದಕ್ಕೂ ಕೂಡ ಹಲವು ಮತ್ತು ಮುಖ್ಯವಾದಂತಹ ಆಸನಗಳನ್ನು ಇಲ್ಲಿ ಯೋಗ ಪಟುಗಳು ಸಜೆಸ್ಟ್ ಮಾಡ್ತಾರೆ. ಪ್ರಾಣಾಯಾಮವನ್ನು ತಪ್ಪದೆ ಪ್ರತಿನಿತ್ಯ ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಒಂದು 10 ನಿಮಿಷ ಆದರೂ ಪ್ರಾಣಾಯಾಮ ಮಾಡಿದರೆ ಅವತ್ತಿನ ದಿನ ಯಾವ ರೀತಿ ಇರುತ್ತೆ ನೀವೇ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆರೋಗ್ಯವಾಗಿರ್ತೀರಿ, ಸ್ವಾಸ್ಥ್ಯರಾಗಿರ್ತೀರಿ, ನಿಮ್ಮಿಂದ ಸುತ್ತಮುತ್ತಲ ಪರಿಸರವೂ ಕೂಡ ಅತ್ಯಂತ ಉತ್ತಮವಾಗಿರುತ್ತೆ ಅನ್ನುವಂತಹ ಸಲಹೆಯನ್ನು ಯೋಗಾಪಟುಗಳು ನೀಡ್ತಾರೆ. ಹೀಗಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಏರೋಬಿಕ್ಸು, ಜಿಮ್ಗೆ ಹೋಗೋದು ಬಿಟ್ಟು ಯೋಗಾಸನವನ್ನು ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಯೋಗಾಸನದಲ್ಲಿ ತೊಡಗಿಕೊಂಡ್ರೆ ಅದು ಇನ್ನೂ ಕೂಡ ಉತ್ತಮ ಅನ್ನುವಂತಹ ಮಾತನ್ನು ಯೋಗಾಪಟುಗಳು ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ಯೋಗಾಸನಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಆಯುರ್ವೇದದಲ್ಲಿಯೂ ಕೂಡ ಇದೆ. ಪತಂಜಲಿ ಅನ್ನುವಂತಹ ಋಷಿಮುನಿಯಿಂದ ಆರಂಭ ಆದಂತಹ ಯೋಗ ಕ್ರಮ ಇವತ್ತು ಜಾಗತಿಕ ಮನ್ನಣೆಯನ್ನ ಪಡೆದಿರುವಂಥದ್ದು ಬಹಳ ವಿಶೇಷವಾದದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪತಂಜಲಿ ಮುನಿಯವರು ಈ ಯೋಗಾಸನ ಅಂದರೆ ಏನು, ಯೋಗ ಅಂದರೆ ಏನು ಅನ್ನೋದ್ರ ಬಗ್ಗೆ ವೇದ ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಆ ಪ್ರಕಾರವಾಗಿ ಯೋಗಾಸನ ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಹೆಜ್ಜೆ ಇಟ್ಟಿರುವಂಥದ್ದು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳ ಆಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಶ್ರೀನಗರದ ದಾಲ್ ಸರೋವರದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರು ಸಾಕ್ಷಿಯಾಗ್ತಾ ಇರೋದು. ಹೆಚ್ಚಿನ ಭದ್ರತೆಯನ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇರುವಂತಹ ಶ್ರೀನಗರದ ದಾಲ್ ಸರೋವರದ ಸುತ್ತ ನಿಯೋಜನೆ ಮಾಡಲಾಗಿದೆ. ಸಹಜವಾಗಿ ಶ್ರೀನಗರ ತಮಗೆಲ್ಲ ಗೊತ್ತಿರುವಂತಹ ಯಾವ ಏರಿಯಾ ಅನ್ನೋದು ತಮಗೆ ಗೊತ್ತಿರುವಂಥದ್ದು, ಕಣಿವೆ ರಾಜ್ಯ.
ಇಲ್ಲಿ ಹೆಚ್ಚಿನ ಭದ್ರತೆಯ ಅಗತ್ಯ ಕೂಡ ಇರುತ್ತೆ. ಅದರ ಜೊತೆಗೆ ಸ್ವತಃ ಪ್ರಧಾನಿ ಮೋದಿಯವರು ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಗಮಿಸ್ತಾ ಇರೋದು, ಸಾಕ್ಷಿಯಾಗ್ತಾ ಇರೋದು ಕೂಡ ಆ ಹಲವು ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇರೋದು, ಈ ಎಲ್ಲವೂ ಕೂಡ ವಿಶೇಷತೆಯನ್ನು ಪಡೆದುಕೊಂಡಿರುವ ಹಿನ್ನೆಲೆ ಯೋಗ ದಿನಾಚರಣೆ ಮುಗಿಯುವವರೆಗೂ ನೋ ಫ್ಲೈಯಿಂಗ್ ಝೋನ್ ಶ್ರೀನಗರದಲ್ಲಿ. ಇದರ ಜೊತೆಗೆ ಶ್ರೀನಗರದ ಗಲ್ಲಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂತಹ ಕೆಲಸ ಈಗ ಭದ್ರತಾ ಪಡೆಗಳಿಂದ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಡೀ ವಿಶ್ವದ ಸ್ವಾಸ್ಥ್ಯಕ್ಕೆ ಯೋಗವೇ ಮದ್ದು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದನ್ನು ನಾವು ಹೇಳೋದಲ್ಲ, ಇಡೀ ವಿಶ್ವವೇ ಇವತ್ತು ಹೇಳ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಹಲವು ದೇಶದ ಗಣ್ಯರು ವಿಶ್ ಮಾಡ್ತಾರೆ. ಯೋಗ ದಿನಾಚರಣೆ, ಯೋಗವನ್ನು ಅಳವಡಿಸ್ಕೊಳ್ಳಿ ಅಂತ ಇವತ್ತು ಪಾಶ್ಚಾತ್ಯರು, ವಿದೇಶಿಯರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಯೋಗ ಇವತ್ತು ಇಡೀ ಜಗತ್ತಿನಲ್ಲಿ ಮನ್ನಣೆಯನ್ನು ಪಡೆದುಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರಾಜ್ಯದ ಹಲವು ಕಡೆಯೂ ಕೂಡ ಇವತ್ತು ವಿಶೇಷವಾಗಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಯೋಗ ದಿನಾಚರಣೆಗಾಗಿ ಭಾರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರದಿಂದ ಆಯೋಜನೆ ಮಾಡುವಂತಹ ಕಾರ್ಯಕ್ರಮ. ಸೊ ಹೀಗಾಗಿ ಪ್ರತಿ ರಾಜ್ಯದಲ್ಲಿಯೂ ಕೂಡ ವಿಶೇಷವಾಗಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ.